ಭಾರತೀಯ ಟೆಕ್ಕಿಯೊಬ್ಬ ಪ್ರೇಯಸಿಗೋಸ್ಕರ ಪತ್ನಿಯನ್ನೇ ಕೊಂದು ಹಾಕಿರೋದು, ಜೊತೆಗೆ ಪ್ರೇಯಸಿಯ ಕೊಂದಾದ ಮೇಲೆ ಫೋಟೋವನ್ನು, ಅಂದರೆ ಈಗ ಪತ್ನಿ ಕೊಂದಿದಂಥ ಫೋಟೋವನ್ನು ಪ್ರೇಯಸಿ ಕಳಿಸಿರೋದು ಅವನು. ಅಮೆರಿಕದ ವಾಷಿಂಗ್ಟನ್ ರಾಜ್ಯದ ಬೆಲ್ಲೆವ್ಯೂ ನಗರದಲ್ಲಾಗಿರ್ತಕ್ಕಂಥ ಘಟನೆ ಇದು. ಶವದ ಫೋಟೋವನ್ನು ಪ್ರೇಯಸಿಗೆ ಕಳುಹಿಸಿ ಸಿಕ್ಕಿಬಿದ್ದಿರೋದು ಈ ಭೂಪ. ಭಾರತದಲ್ಲಿರ್ತಕ್ಕಂಥ ಪ್ರೇಯಸಿಗೆ ಈ ಪಾಗಲ್ ಪ್ರೇಮಿ ಹೆಂಡತಿ ನಾನು ಸಾಯಿಸ್ಬಿಟ್ಟೆ ನೋಡು ಫೋಟೋ ಅಂಥೇಳಿ ಆ ಫೋಟೋ ಕಳಿಸಿರೋದು. ಈ ಪಾಗಲ್ ಪ್ರೇಮಿ ಪತ್ನಿ ರಾಜಿತಾ ಸಬ್ಬಿನೇನಿಯನ್ನು ಕೊಲೆಗೈದಿದ್ದು ಅವಿನಾಶ್ ನಾರ್ನೆ ಎನ್ನುವ ಆರೋಪಿ. ಕಳೆದ ಅಕ್ಟೋಬರಲ್ಲಿ ಆಗಿದ್ದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಕ್ಟೋಬರಲ್ಲಿ ಆಗಿರೋದು ಸುಮಾರು 8 ತಿಂಗಳಾಯಿತು ಅಂದ್ಕೊಳ್ಳಿ, 8-9 ತಿಂಗಳಾಗಿದೆ. ಆದರೆ ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ ಅಂದರೆ, ಪತ್ನಿಯನ್ನು ಕೊಂದ ಮೇಲೆ ಆತ್ಮಹತ್ಯೆ ಅಂತ ಬಿಂಬಿಸಲಿಕ್ಕೆ ಈತ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾನಲ್ಲಿ ಅಂತ. 9 ತಿಂಗಳ ತನಿಖೆಯ ನಂತರ ಈತನ ಅಸಲಿ ಮುಖವಾಡ ಬಯಲಾಗಿದೆ. ಇಲ್ಲಿ ಅವಿನಾಶ್ ಮುಖವಾಡವನ್ನು ಬಯಲಿಗೆಳೆದಿರೋದು ಅಮೆರಿಕದ ಪೊಲೀಸರು. ಕೊಲೆ ಕಹಾನಿ ಏನು ಅಂದರೆ, 2025 ಅಕ್ಟೋಬರ್ 27 ರಾಜಿತಾ ಸಬ್ಬಿನೇನಿ ಕೊಲೆಯಾಗಿಬಿಡುತ್ತೆ. ಪತ್ನಿ ಬಾತ್ರೂಮ್ನಲ್ಲಿ ಒಳಗಿನಿಂದ ಬಾಗಿಲು ಹಾಕ್ಕೊಂಡಿದ್ದಾಗಿ ಪೊಲೀಸರು ಕರೆ ಮಾಡ್ತಾನೆ. ಯಾಕೋ ಇವಳು ಒಳಗಡೆಯಿಂದ ಚಿಲಕ ಹಾಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಅಂತೇಳಿ. ಹೊರಗಡೆನೇ ಬರ್ತಾ ಇಲ್ಲ, ಇವನೇ ಮಾಹಿತಿ ಕೊಟ್ಟಿದ್ದಿದ್ದು. ಕೂಡಲೇ ಪೊಲೀಸರು ಬಂದರು, ಬಾಗಿಲು ಹೊಡೆದ್ರು, ಒಳಗಡೆ ಎಂಟ್ರಿ ಆದರು. ರಾಜಿತಾ ಬಾತ್ರೂಮ್ ನೆಲದ ಮೇಲೆ ಮೃತಪಟ್ಟಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ಸ್ಥಳದಲ್ಲೇ ವೈದ್ಯರು ಅವರನ್ನು ಮೃತಪಟ್ಟಿದ್ದಾರೆ ಅಂತೇಳಿ ಘೋಷಣೆ ಮಾಡ್ತಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಕೆಲವು ಮಾಹಿತಿ ಬಹಿರಂಗವಾಗುತ್ತೆ. ಅದನ್ನು ಈ ವ್ಯಕ್ತಿ ಹೇಳಿದ್ದ, ನಾನು ಕೆಲಸದ ನಿಮಿತ್ತ ಮನೆಯಿಂದ ಆಚೆ ಹೋಗಿದ್ದೆ, ಸುಮಾರು 40 ನಿಮಿಷಗಳಾದ ಮೇಲೆ ಮನೆಗೆ ಮರಳಿ ಬಂದೆ. ಪತ್ನಿ ಬಾತ್ರೂಮ್ನಲ್ಲಿ ಬೀಗ ಹಾಕ್ಕೊಂಡಿರೋದನ್ನು ನಾನು ಕಂಡೆ. ಆ ಸಮಯದಲ್ಲಿ ಮನೆಯೊಳಗಡೆ ಬೇರೆ ಯಾರೂ ಎಂಟ್ರಿ ಆಗಿರಲಿಲ್ಲ. ಇದನ್ನು ಸಾಬೀತು ಮಾಡ್ತಾನೆ ಇವನು. ಮನೆಗೆ ಪ್ರವೇಶಿಸಿರುವ ಯಾವುದೇ ಸಾಕ್ಷ್ಯ ಪೊಲೀಸರಿಗೆ ಲಭ್ಯವಾಗಿರಲಿಲ್ಲ. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ರಾಜಿತಾ ಕೊಲೆ ಅಂತ ಅದು ಕನ್ಫರ್ಮ್ ಆಗಿಬಿಡುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂತು, ಇಲ್ಲ ಇದು ಹಾಗೆ ಸಹಜ ಸಾವಲ್ಲ, ಇದು ಮರ್ಡರ್ ಆಗಿರೋದು ಅಂತ. ಕತ್ತು ಹಿಸುಕಿದ ಪರಿಣಾಮ ಉಸಿರುಗಟ್ಟಿ ಅವರು ಮೃತಪಟ್ಟಿದ್ದಾರೆ ಅಂಥೇಳಿ ವರದಿ ಬರುತ್ತೆ. ಪರಸ್ತ್ರೀಗೋಸ್ಕರ, ತನ್ನ ಪ್ರೇಯಸಿಗೋಸ್ಕರ ಪತ್ನಿಯನ್ನೇ ಕೊಂದಿದ್ದು ಅವಿನಾಶ್ ನರ್ನೆಗೆ ಭಾರತದಲ್ಲಿದ್ದಂಥ ಮಹಿಳೆಯೊಬ್ಬಳೊಂದಿಗೆ ಪ್ರೀತಿ ಇತ್ತು. ತುಂಬ ವರ್ಷಗಳಿಂದ ರಹಸ್ಯ ಪ್ರೇಮ ಸಂಬಂಧ ಇತ್ತು. ಈ ವಿಚಾರ ಬೆಳಕಿಗೆ ಬರ್ತಾ ಇತ್ತು. ರಾಜಿತಾಳನ್ನು ಮದುವೆ ಆಗಲಿಕ್ಕೆ ಒಪ್ಪಿದ್ದಿದ್ದು ನರ್ನೆ. ವಿಶೇಷ ಅಂದರೆ ನರ್ನೆ ಮದುವೆಗೆ ಪ್ರೇಯಸಿ ಕೂಡ ಹಾಜರಾಗಿದ್ದಳು. ಮದುವೆಯಾದ ಬಳಿಕ ಇವರಿಬ್ಬರ ಪ್ರೀತಿ ಮುಂದುವರೆದಿತ್ತು. ಕೊಲೆ ನಡೆದ ದಿನ ನರ್ನೆ 4 ಬಾರಿ ಆಕೆಯೊಂದಿಗೆ ಮಾತನಾಡ್ತಾನವನು. ಮರ್ಡರ್ ಮಾಡಿದ ಮೇಲೆ ಪ್ರೇಯಸಿಯೊಂದಿಗೆ 4 ಸಲ ಮಾತಾಡಿರ್ತಾನೆ ಇವನು. ಸೊ ಪತ್ನಿಗೆ ಏನೇನಾಗಿತ್ತು ಎಲ್ಲವನ್ನು ಕೂಡ ಪ್ರೇಯಸಿ ಬಳಿ ಹೇಳಿಕೊಂಡಿದ್ದ ಅಂಥೇಳಿ ಜುಲೈ 5ನೇ ತಾರೀಕು ಅವಿನಾಶ್ ನರ್ನೆ ವಿರುದ್ಧವಾಗಿ ಪ್ರಥಮ ದರ್ಜೆ ಕೊಲೆ ಕೇಸ್ ದಾಖಲಾಗುತ್ತೆ. ತಪ್ಪಿತಸ್ಥ ಅಂತ ಸಾಬೀತಾಗ್ಬಿಟ್ರೆ ಈತನಿಗೆ ಜೀವಾವಧಿ ಶಿಕ್ಷೆ ಕನ್ಫರ್ಮ್. 7-year-old Rajita Sabineni last October. Narn told police he came home to find his wife was locked in a bathroom at the couple's home. The medical examiner determined she had been strangled to death.